ನಮಗೆ ಸ್ವಾಗತವನ್ನು ಕೊಡ್ತೀನಿ. ನಾಳೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇದೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ. ಸೊ ಬಹಳಷ್ಟು ನಮ್ಮ ವಿಡಿಯೋಗಳು ರನ್ ಆಗ್ತಾ ಇದ್ದಾವೆ, ನೋಡ್ತಾ ಇದ್ದೀರಿ. ಸೊ ಮತ್ತೆ ಕೇಳ್ತಿದ್ರಿ ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ. ಸೊ ಇಲ್ಲೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಶೇರ್ ಮಾಡ್ತೀನಿ. ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಆನ್ಸರ್ಸ್ಗಳನ್ನ ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ಅವುಗಳನ್ನು ಓದ್ಕೊಡ್ರಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ಗೆ ಕ್ವಶನ್ ಟ್ಯಾಗ್ ಇದೆ, ಹಿ ಈಸ್ ಅ ಸ್ಟೂಡೆಂಟ್ ಅಂತ ಇದೆ. ಯಾವ ಕ್ವಶನ್ ಆ್ಯಡನ್ನು ನೀವು ಏನು ಮಾಡಬೇಕಾಗ್ತದಂತ ಬರ್ತದ ಅಂತ ಕೇಳಿದ್ದಾರೆ. ಸೆಕೆಂಡಲ್ಲಿ ಈಫ್ ಕ್ಲೋಸನ್ನು ಹಾಕಬೇಕು. ಎಲ್ಲಿ ವಾಕ್ಯ ಇದೆ, ಇಫ್ ದ ಹೌಸ್ ಹ್ಯಾಡ್ ಬೀನ್ ಚೀಪ್ ಐ ಡ್ಯಾಶ್ ಅಂತ ಇದೆ. ಎಸ್, ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಈ ವಾಕ್ಯದಲ್ಲಿ ಯಾವುದು ಇನ್ಫಿನಿಟ್ ಅಂತ ಕೇಳಿದ್ದಾರೆ. ಎಸ್, ಯಾವುದು ಐ ವಾಂಟ್ ಟು ಪ್ರೇ ಫಾರ್ ಮೈ ಬ್ರದರ್ ಅಂತ ಇದೆ. ಅದರಲ್ಲಿ ಕರೆಕ್ಟ್ ಇನ್ಫಿನಿಟಿವ್ಗಳನ್ನು ಗುರುತಿಸ್ರಿ. ಇನ್ನು ನೆಕ್ಸ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ. ಏನದ, ಕ್ಯಾನ್ ಯು ಈಟ್ 20 ಬನಾನಾಸ್ ಅಂತ ಇದೆ. ಇನ್ನು ಮುಂದೆ ಗ್ರಾಮರಲ್ಲಿ ನೋಡೋದಾದರೆ ಕರೆಕ್ಟ್ ಆಗಿರ್ತಕ್ಕಂಥ ಫಾರ್ಮ್ ಬರಲಿಕ್ಕೆ ಕೇಳಿದ್ದಾರೆ. ಸಿ ಡ್ಯಾಶ್ ಬಿ ಪ್ಲಸ್ ಪ್ಲೇ ಚೆಸ್ ಎಸ್ಟರ್ಡೇ ಅಂತ ಇದೆ. ಇನ್ನು ಕರೆಕ್ಟ್ ಆಗಿರ್ತಕ್ಕಂಥ ಪ್ರಿಪೋಸಿಷನನ್ನು ಹಾಕಬೇಕು. ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೂಮಿಲಿ ಗೇಜಿಂಗ್ ಡ್ಯಾಶ್ ದ ನ್ಯೂಸ್ ಪೇಪರ್ ಆನ್ ಹೀಸ್ ಲ್ಯಾಪ್. ಇನ್ನು ಲಿಂಕರ್ ಇದೆ ನೋಡಿ, ವೆಂಕಟೇಶ್ ಈಸ್ ಅ ಫಿಸಿಷಿಯನ್, ಎವ್ರಿ ಒನ್ ಲೈಕ್ಸ್ ಹಿಮ್, ಹಿ ಹ್ಯಾಸ್ ಅ ಲಾಟ್ ಆಫ್ ಪೇಷನ್ಸ್ ಅಂತಕ್ಕಂಥದ್ದು ಬರೀ. ಎಸ್, ಕರೆಕ್ಟ್ ಆಗಿರ್ತಕ್ಕಂಥ ಲಿಂಕರನ್ನು ಹಾಕಿ. ಇನ್ನು ಮುಂದೆ ಪ್ರಾಪರ್ ವರ್ಡನ್ನು ಚೂಸ್ ಮಾಡಬೇಕು. ಹಿ ವಿಲ್ ಬಿ ಡ್ಯಾಶ್ ಆಟ್ 2:08 PM. ಸೊ ದೇರ್ ಯು ಚೂಸ್ ದ ಕರೆಕ್ಟ್ ಒನ್. ಕೊಲಾಕೇಟಿವ್ ಇದೆ, ಬ್ರೇಕ್ ಇದೆ. ಸೊ ಯಾವುದು ಕೊಲಾಕೇಟಿವ್ ಅಲ್ಲಿ ವರ್ಡ್ ಆಗ್ತದೆ ಅಂತ ಕೇಳಿದ್ರು. ಇನ್ನು ಗಿವ್ ಒನ್ ವರ್ಡ್ಗೆ ಒಂದು ಸೆಂಟೆನ್ಸ್ ಕೇಳಿದ್ದಾರೆ. ದ ಪರ್ಸನ್ ಒನ್ ಹೂ ಈಸ್ ಅನೇಬಲ್ ಟು ವಾಕ್. ಇನ್ನು ಎಸ್, ಒನ್ ಸಿಲಾಬಲ್ ಅಥವಾ ಮೊನೋಸಿಲಾಬಲ್ ಅಂತ ಕೇಳ್ತಾರೆ. ಯಾವುದು ಮೊನೋಸಿಲಾಬಲ್ ಇದೆ, ಸ್ಕೂಲ್, ಪೀಪಲ್, ಸ್ಟೂಡೆಂಟ್, ರೂಪಿ. ಇನ್ನು ನೆಕ್ಸ್ಟ್ ಕರೆಕ್ಟ್ ಫಾರ್ಮನ್ನು ಕೇಳಿದ್ದಾರೆ. ಸ್ಮಿತಾ ಫೆಲ್ಟ್ ಆಸ್ ಇಫ್ ದ ಗೇಟ್ಸ್ ಆಫ್ ಡ್ಯಾಶ್ ಆ್ಯಂಡ್ ಅ ವಂಡರ್ ವೇರ್ ಓಪನಿಂಗ್. ಇಲ್ಲಿ ಎನ್ಹಾಂಟ್ ಅಂತಿದೆ, ಅದ್ರದ್ದು ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಫಾರ್ಮನ್ನು ಬರೀರಿ. ನೆಕ್ಸ್ಟ್ ಫ್ರೇಮ್ ಅ ಕ್ವಶನ್ ಟು ಗೆಟ್ ಅ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಅ ಆನ್ಸರ್ ಅಂತ ಕೇಳಿದ್ದಾರೆ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ಬಾರ್ನ್ ಆನ್ 2nd October. ಸೊ 2nd October ಅನ್ನು ಬರುವ ಹಾಗೆ ನೀವು ಕ್ವಶನನ್ನು ಫ್ರೇಮ್ ಮಾಡಬೇಕು. ಇನ್ನು ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಹಿ ಈಸ್ ಡೂಯಿಂಗ್ ಹೋಮ್ ವರ್ಕ್. ಇನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಂತ ಹೇಳಿದ್ದಾರೆ. ಸೆಂಟೆನ್ಸ್ ಕೊಟ್ಟಿದ್ರು, ನೋ ಅದರ್ ಬಾಯ್ ಈಸ್ ಟಾಲ್ ಆ್ಯಸ್ ಆಕಾಶ್. ಇನ್ನು ನೆಕ್ಸ್ಟ್ ಪ್ರಿಪೇರ್, ಈ ವರ್ಡನ್ನು ನೋನ್ ಫಾರ್ಮಲ್ಲಿ ನೀವೇನು ಮಾಡಬೇಕಾಗಿತ್ತು, ಯೂಸ್ ಮಾಡಬೇಕಿತ್ತು. ಇನ್ನು ಎಡಿಟಿಂಗಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಟ್ ಈಸ್ ಅ ರೆಗ್ಯುಲರ್ ಸೀನ್ ಇನ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಸಿಟೀಸ್. ಯೂಸ್ ದ ಕ್ಯಾಪಿಟಲ್ ಲೆಟರ್ಸ್. ಫಸ್ಟ್ ಐ ಬರ್ತದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಸೊ ಒಂದು ಕಡೆ ಸ್ಪೆಲ್ಲಿಂಗ್ ಇದೆ, ಅದು ಯಾವುದು ಕರೆಕ್ಟ್ ಆಗಿರ್ತಕ್ಕಂಥದ್ದನ್ನು ಬರಿಬೇಕು. ಇನ್ನು 2 ಮಾರ್ಕ್ ಕ್ವಶನ್ಸ್ ಆಲ್ರೆಡಿ ನೀವೆಲ್ಲ ಓದಿದ್ದೀರಿ. ಒಂದ್ಸಾರಿ ಅವುಗಳನ್ನು ನಿಮ್ಮ ನೋಟ್ಸ್ನಲ್ಲಿ ಆನ್ಸರ್ಗಳನ್ನು ತೆಗೆದು ಪ್ರಿಪೇರ್ ಮಾಡಿಕೊಡ್ರಿ. ವಾಟ್ ಆರ್ ಕ್ವಾಲಿಟೀಸ್ ಆಫ್ ಬಾಲೇಶ್ವರ್ ಡೂ ಯು ಅಪ್ರಿಸಿಯೇಟ್. ನೆಕ್ಸ್ಟ್, how can you say that Dr. Ambedkar was a voracious reader? Next question, why do you seamen of Santa Maria feel disparate? Technical experts from the superpower nations met in Geneva. What was the reason? Next, why do you teacups circle around the poet like the planets around the sun? ಮುಂದಿನ ಪ್ರಶ್ನೆ ಇತ್ತು, why were the students marching in the street? Why is it termed unusual? Or life of Honeypaz in the beginning was never a smooth sail. Why is it so? Next question is there, what can we learn from the life of Dicky Dolma? Or how did the first monster furnish Wangiza? Next 3 ಮಾರ್ಕ್ ಕ್ವಶನ್ಸ್ ಅಲ್ಲಿ ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು. ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ನೋಡ್ಕೊಡ್ರಿ, ಯಾಕಂದ್ರೆ ಬಹಳ ಸರಿ ಬರ್ತಾ ಇದೆ. ನೆಕ್ಸ್ಟು ದ ಮದರ್ ಇಂಡಿಯಾ, ಓಕೆ, ಆ ಪದ್ಯದ ಸಮ್ಮರಿ ನೋಡ್ಕೊಡ್ರಿ. ಅವೆರಡು 3 ಮಾರ್ಕ್ಸ್ಗೆ ಏನಾಗಿದಪ್ಪ ಅಂತಂದ್ರೆ ಮೋಸ್ಟ್ ಬರ್ತಕ್ಕಂಥ ಕ್ವಶನ್ಸ್ ಇದಾವೆ. 5-6 ಸಾಲ ಬರೆದ್ರು ಕೂಡ ನೀವು ಅಂಕಗಳನ್ನು ಗಳಿಸ್ತೀರಿ. ಇನ್ನು RC, ಸೊ ನಮ್ಮ ಹುಡುಗರು ಬಹಳ ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು RC. ಫಸ್ಟ್ ನೋಡಿ, ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ನೆಕ್ಸ್ಟ್, ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. ನೆಕ್ಸ್ಟ್, ಮೈ ಸನ್ಸ್ ಈಸ್ ಅ ನಾಟ್ ಡಮ್ ಸರ್. ಯು ಕಾಂಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಅಂತಕ್ಕಂಥದ್ದಿದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ RC ಇದಾವೆ, ಬರೋ ಚಾನ್ಸಸ್ಸು ಬಹಳ ಇದ್ದಾವೆ. ಇನ್ನು ಪ್ರೊಫೈಲ್ಗಳನ್ನು ಪ್ಯಾರಾಗ್ರಾಫಲ್ಲಿ ಬರೆಯೋದಿರ್ತದೆ. ಆಲ್ರೆಡಿ ಇವೆಲ್ಲ ಪಾಯಿಂಟ್ಸ್ಗಳನ್ನು ಸಿಂಪಲ್ ಒಂದೊಂದು ಸೆಂಟೆನ್ಸಲ್ಲಿ 5 ಪಾಯಿಂಟ್ ಅದಾವೆ. 5 ಸೆಂಟೆನ್ಸ್ ಕಂಟಿನ್ಯೂಯೇಷನ್ ಆಗಿ ಪ್ಯಾರಾಗ್ರಾಫ್ ಮಾಡ್ಕೊಂಡು ಬರಿತಾ ಹೋಗಿ
ಕ್ಲೂಸ್ ಯೂಸ್ ಮಾಡಿ 100% ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 3 ಮಾರ್ಕ್ಗಳನ್ನು ಕೊಡ್ತಾರೆ. ಇನ್ನು ಸ್ಟೋರಿ ನೋಡಿ, ಏನಿದೆ, ಕ್ರೌ ಇದೆ, ಪಿಕಾಕ್ ಇದೆ, ಆಮೇಲೆ ಗ್ಯಾದರ್, ಫೀದರ್, ಫನ್ನಿ, ಫ್ರೆಂಡ್ಸ್, ಇವೆಲ್ಲ ನೋಡಿಕೊಂಡು ಸಿಂಪಲ್ ಸೆಂಟೆನ್ಸಲ್ಲಿ ಒಂದು ಏನೋ ಸ್ಟೋರಿಯನ್ನು ಫ್ರೇಮ್ ಮಾಡಿ ರಚನೆ ಮಾಡಿರಿ. ಲಾಸ್ಟ್ ಒಂದು ಟೈಟಲ್ ಕೊಡ್ರಿ, ಇಲ್ಲಾಂದ್ರೆ ಮಾರಲು ಬರೀರಿ. ಸೊ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಸ್ಟೋರಿ ಆಯಿತು ಅಂದ್ರೆ ಮಾರಲ್ ಬರೀಲೇಬೇಕು, ಟೈಟಲ್ ಇರಲೇಬೇಕು, 3 ಮಾರ್ಕ್ಗಳನ್ನು ಕೊಡ್ತಾರೆ. ಒಟ್ಟೆ ಬಿಡ್ಲಿಕ್ಕೆ ಹೋಗಬೇಡಿ, ಸಿಂಪಲ್ ಸೆಂಟೆನ್ಸಲ್ಲಾದರೂ ಬರೀರಿ. ಎಸ್, ಇದು ರೈಟ್ ಅ ಡಿಸ್ಕ್ರಿಪ್ಷನ್. ಎಸ್, ಓಕೆ, ಪಿಕ್ಚರನ್ನು ಡಿಸ್ಕ್ರೈಬ್ ಮಾಡಬೇಕು. ಇದು ಸಿಂಪಲ್ ಇದೆ, ಬರೀ ಒಂದು 5 ಸಾಲು ಬರೀಬೇಕು, ಭಾಳ ಏನಿಲ್ಲ. ಏನು ಕಾಣ್ಲಿಕ್ಕತ್ತದ, ಇಟ್ಸ್ ಅ ರೈಲ್ವೆ ಪ್ಲ್ಯಾಟ್ಫಾರ್ಮ್. ಆಮೇಲೆ ಇಲ್ಲಿ ಟ್ರೈನ್ ಇದೆ, ಪ್ಯಾಸೆಂಜರ್ಸ್ ಆರ್ ಮೂವಿಂಗ್, ಟ್ರೈನ್ ಈಸ್ ಸ್ಟ್ಯಾಂಡಿಂಗ್ ಇನ್ ದ ರೈಲ್ವೆ ಸ್ಟೇಷನ್. ಸೊ ಇಷ್ಟೆಲ್ಲ ನೀವೇನು ಮಾಡಬೇಕಪ್ಪ ಅಂತಂದರೆ ಬರೀಬೇಕು. ಸಮ್ ಪ್ಯಾಸೆಂಜರ್ಸ್ ಆರ್ ವಾಕಿಂಗ್ ಆನ್ ದ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಸಮ್ ಪ್ಯಾಸೆಂಜರ್ಸ್ ಆರ್ ಸಿಟ್ಟಿಂಗ್ ಇನ್ ದ ಚೇರ್ಸ್ ಅಂತ ಈ ಥರನ ಕೂಡ ನೀವು ಏನು ಮಾಡ್ಬೋದಾಗಿತ್ತು. ಸಿಂಪಲ್ ಒಂದು 5 ಸೆಂಟೆನ್ಸನ್ನು ಬರೀರಿ, 3 ಮಾರ್ಕ್ಗಳನ್ನು ಕೊಡ್ತಾರೆ. ಇನ್ನು ಕ್ವಾಲಿಟಿ ಆಫ್ ಮರ್ಸಿದ ಪದ್ಯ ಇದ್ದಾವೆ. ದ ಕ್ವಾಲಿಟಿ ಆಫ್ ಮರ್ಸಿ ಡ್ಯಾಶ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್ ಮೇ ಡೇ ಆರ್ ನೈಟ್ ಆಲ್ವೇಸ್ ಡೇ ಅಂತಕ್ಕಂಥದ್ದಿದೆ. ಇದನ್ನು ನೋಡ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆಮೇಲೆ ಇದು 100 ಪ್ಯಾಸೇಜನ್ನು ಬರೀಲೇಬೇಕು, ಯಾಕಂದ್ರೆ ಫಸ್ಟ್ ಆನ್ಸರ್ ಸಿಕ್ಕಿತ್ತಂದ್ರೆ ಮುಂದಿನ ಆನ್ಸರ್ ಇರ್ತದೆ. ಬರೀ ವರ್ಡ್ಗಳನ್ನು ಹುಡುಕಿ, ಇಲ್ಲಿ ಹ್ಯುಮ್ಯಾನಿಟಿ ಅದ, ಎಲ್ಲೆಲ್ಲಿ ಹ್ಯುಮ್ಯಾನಿಟಿ ಅನ್ನೋದು ಸ್ಟಾರ್ಟ್ ಆಗದ ನೋಡಿ, ಆಮೇಲೆ ಆ ಕಡೆ ಅಕ್ಕಪಕ್ಕದಲ್ಲಿನ ಶಬ್ದಗಳನ್ನು ಹುಡುಕಿ. ಸೊ ಅವಾಗ ನಿಮ್ಗೆ ಆನ್ಸರ್ ಖಂಡಿತವಾಗಿ ಸಿಗ್ತದೆ. ಇನ್ನು ಲಾಸ್ಟ್ 4 ಮಾರ್ಕ್ಸಲ್ಲಿ ಸಮರಿಗಳನ್ನು ಚೆನ್ನಾಗಿ ನೋಡ್ಕೊಡ್ರಿ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಜಾಸ್ ಪೇಯಮ್ ಟು, ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅಂತ ಹೊಸದಾಗಿ ಹಾಕಿದ್ದಾರೆ. ಸೊ ಇದು ಕೂಡ ಬಂದರೆ ಬರ್ಬೋದು. ಸ್ವಲ್ಪ ಕ್ವಶನ್ಸ್ ಹೊಸವು ಬರ್ತಾವೆ, ಯಾಕಂದ್ರೆ ಭಾರಿ ರಿಪೀಟ್ ಅವೇ ಮಾಡೋದಿಲ್ಲ. ಸೊ ಅವರು ಕ್ವಶನ್ ಪೇಪರ್ ಸೆಟ್ಟರ್ ಕೂಡ ಏನಾಗಿರ್ತಾರಪ್ಪ ಅಂತಂದರೆ ದೇ ಆರ್ ಇಂಟೆಲಿಜೆಂಟ್. ಅವರು ಕೂಡ ಏನು ಮಾಡಿರ್ತಾರೆ, ಒಂದಿಲ್ಲ ಒಂದು ಏರಿಯಾಗಳನ್ನು ಚೇಂಜ್ ಮಾಡ್ತಾನೆ ಇರ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಎಸ್ಸೆ. ಒಂದು ಸಿಂಪಲ್ ಒಂದು ಪೇಜಲ್ಲಿ ಒಂದು 15 ಲೈನ್ಸ್ ಬರೀರಿ ಸಾಕು. ಏನಿದ್ದಾವೆ, ಸೋಷಿಯಲ್ ಇವಿಲ್ಸ್ ಇದ್ದಾವೆ, ಓಕೆ, ಮೂಢನಂಬಿಕೆಗಳು, ನ್ಯಾಷನಲ್ ಫೆಸ್ಟಿವಲ್ಸ್ ಇದ್ದಾವೆ, ಓಕೆ, ನ್ಯಾಷನಲ್ ಇಂಟಿಗ್ರೇಷನ್ ಬರ್ಬೋದು, ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಬರ್ಬೋದು, ಓಕೆ, ಒಂದು ಕರೆಂಟ್ ಆಗಿರ್ತಕ್ಕಂಥದ್ದು ಯೂಸ್ಗಳಲ್ಲೂ ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಬರ್ತದೆ. ಸೊ ಮೇನ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಕರಿತೇವಲ್ಲ, ಜನಸಂಖ್ಯಾ ಸ್ಫೋಟ. ಆಮೇಲೆ ಪೊಲ್ಯೂಷನ್ಸ್ಗಳಲ್ಲಿ ಅದು ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ನಾಯ್ಸ್ ಪೊಲ್ಯೂಷನ್ ಆಗಿರ್ಬೋದು, ನ್ಯೂಸ್ ಪೇಪರ್, ಇಂಟರ್ನೆಟ್, ಮೊಬೈಲ್ ಫೋನ್ಸ್, ಇವುಗಳನ್ನು ನೋಡ್ಕೊಡ್ರಿ. ಇವುಗಳಲ್ಲೇ ಸಿಂಪಲ್ ಆಗಿ ಒಂದು 10-15 ಸಾಲು ಬರೆದ್ರು ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಲಾಸ್ಟ್ ಲೆಟರ್ ರೈಟಿಂಗ್ ಅದ, ಒಂದು ಪರ್ಸ್ನಲ್ ಇರ್ತದ, ಒಂದು ಆಫೀಸಲ್ಲಿ ಇರ್ತದ. ನೀವು ಇಮ್ಯಾಜಿನ್ ಅವ್ರು ಏನು ಮಾಡಂದಾರ ಅದನ್ನು ಕಂಪಲ್ಸರಿ ಮಾಡಲೇಬೇಕು, ಅದನ್ನು ಬರೀಲೇಬೇಕು. ಅಲ್ಲಿ ಏನು ಮಾಡಂದಿದ್ದಾರೆ, ಶಂಕರ ಸುಷ್ಮಿತಾ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಅಲಂದ್. ನೀವು ಇಮ್ಯಾಜಿನ್ ಮಾಡಬೇಕು. ಫಸ್ಟ್ ಲೆಟರ್ ಫ್ರೆಂಡ್ಗೆ ಬರೆಯೋದಿದೆ, ಓಕೆ, ಏನು ಸ್ಪೆಂಡ್ ಸಮ್ಮರ್ ಹಾಲಿಡೇ ಸ್ಪೆಂಡ್ ಮಾಡಲಿಕ್ಕೆ ಇನ್ವೈಟ್ ಮಾಡ್ತಾ ಬರೀಬೇಕು. ಆಫೀಸಿಯಲ್ ಲೆಟರಲ್ಲಿ PDOಗೆ ಬರೀರಿ, ಗ್ರಾಮ ಪಂಚಾಯತ್ಗೆ ಏನದ ಅಂತಂದ್ರೆ ರಿಪೇರ್ ಸ್ಟ್ರೀಟ್ ಲ್ಯಾಂಪ್ಸ್ ಇನ್ ಯುವರ್ ಏರಿಯಾ ಅಂತ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್